ನನ್ನ ಹೆಸರು ಮಮತಾ. ನಾನು ವಿವಾಹಿತ ಮಹಿಳೆ. ನಾವು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೆವು. ನನಗೆ 25 ವರ್ಷ ವಯಸ್ಸಾದಾಗ ನನ್ನ ಕುಟುಂಬದಲ್ಲಿ ನನ್ನ ತಂದೆ, ತಾಯಿ, ಒಬ್ಬ ಚಿಕ್ಕ ತಮ್ಮ ಮತ್ತು ತಂಗಿ ಇದ್ದರು. ನಾವೆಲ್ಲರೂ ಸಂತೋಷದ ಜೀವನವನ್ನು ನಡೆಸುತ್ತಿದ್ದೆವು. ನನ್ನ ಮದುವೆಯ ವಯಸ್ಸಾದಾಗ ಮನೆಯವರು ನನಗಾಗಿ ಒಳ್ಳೆಯ ಹುಡುಗನನ್ನು ಹುಡುಕಲು ಪ್ರಾರಂಭಿಸಿದರು. ಒಂದು ದಿನ ಒಂದು ಸಂಬಂಧದ ಬಗ್ಗೆ ಮಾತುಕತೆ ಬಂದಿತು. ಹುಡುಗ ರೈಲ್ವೆಯಲ್ಲಿ ಕೆಲಸ ಮಾಡುವವನು ಮತ್ತು ಅವನ ಸಂಬಳವೂ ಚೆನ್ನಾಗಿತ್ತು. ಮನೆಯವರು ತಡಮಾಡದೆ ನನ್ನ ಮದುವೆ ನಿಶ್ಚಯಿಸಿದರು. ಮದುವೆಯ ನಂತರ ನಾನು ನನ್ನ ಗಂಡನ ಮನೆಗೆ ಬಂದೆ. ಅಲ್ಲಿ ನನ್ನ ಅತ್ತೆ, ಮಾವ, ಮೈದುನ ಮತ್ತು ನನ್ನ ಗಂಡ ವಾಸಿಸುತ್ತಿದ್ದರು. ಮನೆ ಬಹಳ ಸುಂದರವಾಗಿತ್ತು ಮತ್ತು ಯಾವ ವಸ್ತುವಿಗೂ ಕೊರತೆಯಿರಲಿಲ್ಲ. ಮದುವೆಯ ನಂತರ ನನ್ನ ಗಂಡನಿಗೆ 1 ತಿಂಗಳ ರಜೆ ಸಿಕ್ಕಿತು. ಆ 1 ತಿಂಗಳು ಯಾವಾಗ ಕಳೆದು ಹೋಯಿತೋ ಗೊತ್ತೇ ಆಗಲಿಲ್ಲ. ನಂತರ ಅವರು ಕೆಲಸಕ್ಕೆ ವಾಪಸ್ ಆದರು. ಅವರು ಬೇರೆ ಊರಿನಲ್ಲಿ ಹೋಗಿ ಕೆಲಸ ಮಾಡಬೇಕಿತ್ತು. ರಜೆ ಸಿಕ್ಕಾಗ 1-2 ದಿನ ನಾನಿದ್ದಲ್ಲಿ ಬಂದು ಹೋಗುತ್ತಿದ್ದರು. ಮನೆಯ ಎಲ್ಲಾ ಕೆಲಸಗಳನ್ನು ಮುಗಿಸಿದ ನಂತರವೂ ನನಗೆ ಸಮಯ ಕಳೆಯುವುದು ತುಂಬಾ ಕಷ್ಟವಾಗುತ್ತಿತ್ತು. ಏಕೆಂದರೆ ನನಗೆ ಹೊಸದಾಗಿ ಮದುವೆಯಾಗಿತ್ತು. ನನ್ನ ಮನಸ್ಸು ತುಂಬಾ ಚಂಚಲವಾಗಿತ್ತು. ಆದರೂ ನಾನು ನನ್ನನ್ನು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಒಂಟಿತನ ಮತ್ತು ಆಕರ್ಷಣೆ. ಒಂದು ದಿನ ನನ್ನ ಮೈದುನ ಸಾಗರ್ ನನ್ನ ಕೊಠಡಿಗೆ ಬಂದು, ಅತ್ತಿಗೆ, ನೀವು ಏಕೆ ಒಬ್ಬಂಟಿಯಾಗಿ ಕುಳಿತಿದ್ದೀರಿ? ನಮ್ಮೊಂದಿಗೆ ಕುಳಿತು ಮಾತನಾಡಿ ಅಥವಾ ಸಿನಿಮಾ ನೋಡಿ ಎಂದರು. ಅದಕ್ಕೆ ನಾನು, ಸಾಗರ್, ಈಗ ನನಗೇನು ಮನಸ್ಸಿಲ್ಲ ಎಂದೆ. ಆದರೆ ನಿಧಾನವಾಗಿ ಎಲ್ಲವೂ ಸರಿಯಾಗುತ್ತದೆ. ನಾನು ನಿಧಾನವಾಗಿ ಎಲ್ಲವೂ ಹೊಂದಿಕೊಂಡು ಹೋಗುತ್ತೇನೆ ಎಂದೆ. ಕೆಲವು ದಿನಗಳ ನಂತರ ನಾನು ನನ್ನ ಅತ್ತೆಗೆ, ಅತ್ತೆ, ನಾನು ತವರಿಗೆ ಹೋಗಬೇಕು, ಮನಸ್ಸಿಗೆ ತುಂಬಾ ಬೇಸರವಾಗಿದೆ ಎಂದೆ. ಅದಕ್ಕೆ ಅವರು, ಸಾಗರ್ ನಿನ್ನನ್ನು ಕಾರಿನಲ್ಲಿ ಬಿಟ್ಟು ಬರುತ್ತಾನೆ. ಬಸ್ಸಿನಲ್ಲಿ ಹೋಗಿ ಯಾಕೆ ತೊಂದರೆ ಅನುಭವಿಸುತ್ತೀಯಾ ಎಂದು ಹೇಳಿದರು. ಆಗ ನಾನು, ಸರಿ ಅತ್ತೆ ಎಂದೆ. ಮರುದಿನ ನಾನು ನನ್ನ ತವರಿಗೆ ಹೋಗಲು ಸಾಗರ್ ಜೊತೆ ಹೊರಟೆ. ಸಾಗರ್ ನನ್ನನ್ನು ನನ್ನ ತವರಿಗೆ ಬಿಟ್ಟು ತಕ್ಷಣ ವಾಪಸ್ ಆದ. ನಾನು ಅವನನ್ನು ತಡೆಯಲು ತುಂಬಾ ಪ್ರಯತ್ನಿಸಿದೆ, ಆದರೆ ಅವನು ಒಪ್ಪಲಿಲ್ಲ. ಅವನು ಚಹಾ ಕುಡಿಯಲಿಲ್ಲ, ನೀರು ಕುಡಿಯಲಿಲ್ಲ. ಅತ್ತಿಗೆ, ನನಗೆ ಒಂದು ಮುಖ್ಯವಾದ ಕೆಲಸವಿದೆ ಎಂದು ಹೇಳಿ ಹೊರಟು ಹೋದ. ನಾನು ತವರಿಗೆ ಬಂದು 4 ದಿನಗಳಾಗಿದ್ದವು. ಆದರೆ ಇಲ್ಲಿಗೆ ಬಂದ ನಂತರವೂ ನನಗೆ ಸ್ವಲ್ಪ ವಿಚಿತ್ರ ಅನಿಸುತ್ತಿತ್ತು. ಆದ್ದರಿಂದ 5ನೇ ದಿನ ನಾನು ಬಸ್ ಹಿಡಿದು ಗಂಡನ ಮನೆಗೆ ವಾಪಸ್ ಆದೆ. ಮನೆಗೆ ತಲುಪಿದ ನಂತರ ನನ್ನ ಮೈದುನನಿಗೆ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಲ್ಲವೇ ಎಂದು ಕೇಳಿದೆ. ಅದಕ್ಕೆ ಅವನು, ಹೌದು ಅತ್ತಿಗೆ, ಎಲ್ಲವೂ ಚೆನ್ನಾಗಿದೆ ಎಂದನು. ದೇವರ ದಯೆಯಿಂದ ಎಲ್ಲವೂ ಚೆನ್ನಾಗಿದೆ ಎಂದು ನಾನು ಹೇಳಿದೆ. ದುರಂತಗಳ ಸರಮಾಲೆ. ನಾನು ಗಂಡನ ಮನೆಗೆ ಬಂದ ಕೆಲವು ದಿನಗಳ ನಂತರ ಸಾಗರನಿಗೆ ದುಬೈನಲ್ಲಿ ಕೆಲಸ ಸಿಕ್ಕಿತು. ನಂತರ ಅವನು ದುಬೈಗೆ ಹೋದನು. ಈಗ ಮನೆಯಲ್ಲಿ ನನ್ನ ಅತ್ತೆ ಮತ್ತು ನನ್ನ ಮಾವ ಮಾತ್ರ ಇದ್ದರು. ಒಂದು ರಾತ್ರಿ ನನ್ನ ಮಾವನಿಗೆ ಹೃದಯಾಘಾತವಾಯಿತು. ಹೇಗೋ ನಾವು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಆದರೆ ದಾರಿಯಲ್ಲಿಯೇ ಅವರು ತೀರಿಕೊಂಡರು. ಕೆಲವು ದಿನಗಳ ನಂತರ ರೈಲ್ವೆ ಕಚೇರಿಯಿಂದ ಫೋನ್ ಬಂತು. ಫೋನಿನಲ್ಲಿ ಯಾರೋ, ನೀವು ರಾಕೇಶ್ ಅವರ ಮನೆಯಿಂದ ಮಾತನಾಡುತ್ತಿದ್ದೀರಾ ಎಂದು ಕೇಳಿದರು. ಅದಕ್ಕೆ ನಾನು, ಹೌದು, ಅವರ ಹೆಂಡತಿ ಮಾತನಾಡುತ್ತಿದ್ದೇನೆ ಎಂದೆ. ಆಗ ಅವರು, ರಾಕೇಶ್ ಡ್ಯೂಟಿ ಮಾಡುವಾಗ ಅವರ ತಲೆಗೆ ಗಂಭೀರವಾದ ಗಾಯವಾಗಿದೆ. ನಾವು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದೇವೆ ಎಂದರು. ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಇದನ್ನು ಕೇಳಿ ನಾನು ಜೋರಾಗಿ ಅಳಲು ಪ್ರಾರಂಭಿಸಿದೆ. ನನ್ನ ಅತ್ತೆ ನನ್ನನ್ನು, ಏನಾಯಿತು ಮಗಳೇ ಎಂದು ಕೇಳಿದರು. ಆದರೆ ನಾನು ಏನು ಹೇಳಲು ಸಾಧ್ಯವಾಗದೆ ಬರೀ ಅಳುತ್ತಿದ್ದೆ. ನಂತರ ನನ್ನ ಅತ್ತೆಯೇ ಫೋನಿನಲ್ಲಿ ಮಾತನಾಡಿದರು. ಅವರಿಗೂ ಈ ಸುದ್ದಿ ತಿಳಿದಾಗ ಅವರು ಕೂಡ ಮೂರ್ಛೆ ಹೋದರು. ಅಂತಹ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡುವುದು? ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ನಂತರ ನಾನು ಅಕ್ಕಪಕ್ಕದಲ್ಲಿ ವಾಸಿಸುವ ಹುಡುಗನೊಬ್ಬನನ್ನು ಕರೆದು ನನ್ನ ಅತ್ತೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಆಸ್ಪತ್ರೆಯಲ್ಲಿ ನನ್ನ ಗಂಡನಿಗೆ ವೈದ್ಯರು ಪರೀಕ್ಷಿಸಿ ಅವರಿಗೆ ಕಣ್ಣು ಕಾಣುವುದಿಲ್ಲ ಎಂದು ಹೇಳಿದರು. ನನಗೆ ದಿಕ್ಕೇ ತೋಚಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ನನ್ನ ಬಳಿ ಬಂದು, ನಿಮ್ಮ ಅತ್ತೆ ಕೋಮಾಗೆ ಹೋಗಿದ್ದಾರೆ ಎಂದು ಹೇಳಿದರು. 4 ದಿನಗಳವರೆಗೆ ಅವರು ಆಸ್ಪತ್ರೆಯಲ್ಲಿದ್ದರು. ಆದರೆ ನಂತರ ಅವರು ಈ ಜಗತ್ತನ್ನು ತೊರೆದರು. ನಾನು ನನ್ನ ಗಂಡನ ಜೊತೆ ಫೋನಿನಲ್ಲಿ ಮಾತಾಡಿದೆ. ಅವರು, ನಾನು ಈಗ ಕೆಲಸ ಮಾಡಲು ಸಾಧ್ಯವಿಲ್ಲ, ಆದ್ದರಿಂದ ನಾನು ಮನೆಗೆ ವಾಪಸ್ ಆಗುತ್ತಿದ್ದೇನೆ ಎಂದರು. ಕೆಲವು ದಿನಗಳ ನಂತರ ನನ್ನ ಗಂಡ ಮನೆಗೆ ಹಿಂದಿರುಗಿದರು. ಅವರು ಈಗ ಸಂಪೂರ್ಣವಾಗಿ ಕುರುಡರಾಗಿದ್ದರು ಮತ್ತು ಯಾವುದೇ ಕೆಲಸ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಹೊಸ ಸಂಬಂಧದ ಬಲೆ. ಈಗ ನಾನು ನನ್ನ ಗಂಡನನ್ನು ಸಂಪೂರ್ಣವಾಗಿ ನೋಡಿಕೊಳ್ಳಲು ಪ್ರಾರಂಭಿಸಿದೆ.
ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಿದ ಕಾರಣ ನಂತರವೂ ಪಿಂಚಣಿ ನೀಡಲು ಮುಂದುವರಿಸಿದರು. ನಮಗೆ ಪಿಂಚಣಿ ಚೆನ್ನಾಗಿ ಬರುತ್ತಿತ್ತು. ಆದರೆ ನಾವು ಹೊರಗೆ ಎಲ್ಲಿಗಾದರೂ ಹೋಗಬೇಕೆಂದರೆ ತುಂಬಾ ಕಷ್ಟವಾಗುತ್ತಿತ್ತು. ಆದ್ದರಿಂದ ನಾವು ಡ್ರೈವರ್ ಒಬ್ಬನನ್ನು ನೇಮಿಸಿಕೊಂಡೆವು. ಪ್ರತಿ ತಿಂಗಳ ಪಿಂಚಣಿಯನ್ನು ಬ್ಯಾಂಕಿನಲ್ಲಿ ಠೇವಣಿ ಮಾಡುತ್ತಿದ್ದೆವು. ಅದಕ್ಕೆ ಬಡ್ಡಿಯೂ ಬರುತ್ತಿತ್ತು. ನಮ್ಮ ಡ್ರೈವರ್ ನೋಡಲು ತುಂಬಾ ಸುಂದರ ಮತ್ತು ಬುದ್ಧಿವಂತನಾಗಿದ್ದ. ಎತ್ತರವಾದ ಮತ್ತು ಬಲಶಾಲಿಯಾದ ಯುವಕನಾಗಿದ್ದನು. ಎಲ್ಲಿಗಾದರೂ ಹೋಗಬೇಕೆಂದರೆ ಅವನಿಗೆ ಒಂದು ಫೋನ್ ಮಾಡಿದರೆ ಸಾಕು, ತಕ್ಷಣ ಬರುತ್ತಿದ್ದನು. ಒಂದು ದಿನ ನಾನು ನನ್ನ ತವರಿಗೆ ಹೋಗಬೇಕಿತ್ತು. ಆಗ ನಾನು ಡ್ರೈವರ್ಗೆ ಫೋನ್ ಮಾಡಿದೆ. ಅವನು ತಕ್ಷಣ ಬಂದನು. ನಾವು ಕಾರಿನಲ್ಲಿ ಕುಳಿತೆವು ಮತ್ತು ನಾವು ಹೊರಟೆವು. ಪ್ರಯಾಣದ ಸಮಯದಲ್ಲಿ ಅವನು ಪದೇ ಪದೇ ಕನ್ನಡಿಯಿಂದ ನನ್ನನ್ನು ನೋಡುತ್ತಿದ್ದಾನೆ ಎಂದು ನನಗೆ ಅನಿಸಿತು. ಆದರೆ ನಾನು ಗಮನಿಸಲಿಲ್ಲ. ಒಂದು ಬಾರಿ ಅವನು ನನ್ನನ್ನು ನೋಡುತ್ತಿರುವುದನ್ನು ನಾನು ನೋಡಿದೆ. ನನ್ನ ಗಂಡನಿಗೆ ಕಣ್ಣು ಕಾಣಿಸದ ಕಾರಣ ಅವರು ಯಾವಾಗಲೂ ಕನ್ನಡಕ ಧರಿಸುತ್ತಿದ್ದರು. ದಾರಿಯುದ್ದಕ್ಕೂ ಡ್ರೈವರ್ ಬೇರೆ ಬೇರೆ ರೀತಿಯ ಸನ್ನೆಗಳನ್ನು ಮಾಡುತ್ತಿದ್ದ. ಬಹುಶಃ ನನ್ನನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಿದ್ದ. ನಿಧಾನವಾಗಿ ನಾನು ಕೂಡ ಅವನ ಕಡೆಗೆ ಆಕರ್ಷಿತಳಾಗಲು ಪ್ರಾರಂಭಿಸಿದೆ. ನಾವು ತಲುಪಿದ ನಂತರ ನಾನು ಎಲ್ಲರ ಆಶೀರ್ವಾದ ಪಡೆದೆ. ನಂತರ ಡ್ರೈವರ್ಗೆ ಚಹಾ ಮತ್ತು ನೀರು ತೆಗೆದುಕೊಂಡು ಕಾರಿನ ಬಳಿ ಹೋದೆ. ಅವನು ಚಹಾ ತೆಗೆದುಕೊಂಡಾಗ ಅವನು ನನ್ನ ಕೈಯನ್ನು ಮುಟ್ಟಿದನು. ನನ್ನ ದೇಹದಲ್ಲಿ ಒಂದು ರೀತಿಯ ವಿದ್ಯುತ್ ಸಂಚಾರವಾದಂತೆ ಅನಿಸಿತು. ನಾವು ಅಲ್ಲಿ ಸ್ವಲ್ಪ ಹೊತ್ತು ಕುಳಿತು ನಂತರ ಮನೆಗೆ ವಾಪಸ್ ಆದೆವು. ದಾರಿಯಲ್ಲಿ ಅವನು ಮತ್ತೆ ನನಗೆ ಸನ್ನೆಗಳನ್ನು ಮಾಡಲು ಪ್ರಾರಂಭಿಸಿದ. ಮನೆ ತಲುಪಿದ ನಂತರ ನಾನು ನನ್ನ ಗಂಡನನ್ನು ಅವರ ಕೋಣೆಯಲ್ಲಿ ಹಾಸಿಗೆ ಮೇಲೆ ಮಲಗಿಸಿದೆ. ನಂತರ ನಾನು ಡ್ರೈವರ್ ಬಳಿ ಹೋದೆ. ನಂತರ ನಾನು ಅವನಿಗೆ, ನೀನು ಇಲ್ಲೇ ಉಳಿಯಲು ಬಯಸಿದರೆ ಉಳಿದುಕೋ, ಏಕೆಂದರೆ ನಾಳೆ ಪಿಂಚಣಿ ತೆಗೆದುಕೊಳ್ಳಲು ಹೋಗಬೇಕಿದೆ ಎಂದೆ. ಅದಕ್ಕೆ ಅವನು ಸರಿ ಅತ್ತಿಗೆ ಎಂದನು. ಆಗ ನಾನು ಅವನಿಗೆ, ಮನೆಯಲ್ಲಿ 3 ಕೊಠಡಿಗಳು ಖಾಲಿ ಇವೆ. ನಿನಗೆ ಯಾವ ಕೊಠಡಿಯಲ್ಲಿ ಬೇಕೋ ಅಲ್ಲಿ ಆರಾಮವಾಗಿ ಆಗಿರಬಹುದು ಎಂದೆ. ರಾತ್ರಿ ತುಂಬಾ ತಡವಾಗಿತ್ತು. ಅದಕ್ಕಾಗಿಯೇ ಅವನು ಉಳಿಯಲು ಒಪ್ಪಿಕೊಂಡನು. ಮೋಸದ ಆಟ. ನಂತರ ನಾನು ರಾತ್ರಿಯ ಊಟವನ್ನು ಮಾಡಿದೆ. ಮೊದಲು ನಾನು ನನ್ನ ಗಂಡನಿಗೆ ಊಟ ಬಡಿಸಿದೆ. ನಂತರ ನಾನು ಡ್ರೈವರ್ ರೂಮಿಗೆ ಊಟ ಕೊಡಲು ಹೋದೆ. ನಾನು ಮುಕೇಶ್ ಊಟ ಮಾಡು ಎಂದೇ. ಡ್ರೈವರ್ ಹೆಸರು ಮುಕೇಶ್ ಆಗಿತ್ತು. ಅದಕ್ಕೆ ಅವನು, ಸರಿ ಅತ್ತಿಗೆ, ಬೆಡ್ ಮೇಲೆ ಇಡಿ ಎಂದನು. ನಾನು ಬೆಡ್ ಮೇಲೆ ಊಟ ಇಟ್ಟು ಹೊರಡಲು ತಿರುಗುತ್ತಿದ್ದಾಗ ಅವನು ನನ್ನ ಕೈ ಹಿಡಿದು, ಅತ್ತಿಗೆ, ನನ್ನ ಒಂದು ಮಾತು ಕೇಳಿ ಎಂದನು. ನಾನು, ಹೇಳು ಎಂದೆ. ಅವನು, ನೀವು ತುಂಬಾ ಸುಂದರವಾಗಿದ್ದೀರಿ. ಆದರೆ ನೀವು ಕುರುಡನ ಜೊತೆ ನಿಮ್ಮ ಜೀವನವನ್ನು ಹೇಗೆ ಕಳೆಯುತ್ತಿದ್ದೀರಿ ಎಂದು ಕೇಳಿದ. ನಾನು, ಮೊದಲು ಎಲ್ಲವೂ ಸರಿಯಾಗಿತ್ತು, ಆದರೆ ಈಗ ಅವರಿಗೆ ಕಣ್ಣು ಕಾಣುವುದಿಲ್ಲ ಎಂದೆ. ಅದಕ್ಕೆ ಡ್ರೈವರ್, ರಾತ್ರಿ 12 ಗಂಟೆಗೆ ನಿಮ್ಮ ಗಂಡ ಮಲಗಿದ ನಂತರ ನನ್ನ ಬಳಿ ಬನ್ನಿ, ಆಗ ಎಲ್ಲ ವಿಷಯಗಳನ್ನು ಹೇಳುತ್ತೇನೆ ಎಂದನು. ಏನು ಹೇಳಬೇಕು ಅದನ್ನು ಈಗಲೇ ಹೇಳು ಎಂದು ನಾನು ಹೇಳಿದೆ. ಆದರೆ ಅವನು, ಈಗಲ್ಲ, ನಾನು ಹೇಳಿದ ಸಮಯಕ್ಕೆ ಬನ್ನಿ ಎಂದನು. ನಂತರ ನಾನು ಅಲ್ಲಿಂದ ಹೋದೆ. ರಾತ್ರಿ ಸುಮಾರು 12 ಗಂಟೆಯ ಹೊತ್ತಿಗೆ ನನ್ನ ಗಂಡ ಗಾಢ ನಿದ್ರೆಯಲ್ಲಿ ಮಲಗಿದ್ದಾಗ ನಾನು ನಿಧಾನವಾಗಿ ಡ್ರೈವರ್ ರೂಮಿಗೆ ಹೋದೆ. ನಾನು ಕಪ್ಪು ಬಣ್ಣದ ನೈಟ್ ಗೌನ್ ಧರಿಸಿದ್ದೆ. ಅದರಲ್ಲಿ ನನ್ನ ದೇಹ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನನ್ನನ್ನು ನೋಡಿದ ಡ್ರೈವರ್ ಉಸಿರು ಬಿಗಿ ಹಿಡಿದುಕೊಂಡನು. ಅವನು ನನ್ನನ್ನೇ ನೋಡುತ್ತಾ ನಿಂತನು. ನಾನು ನೇರವಾಗಿ ಅವನ ಬೆಡ್ ಮೇಲೆ ಹೋಗಿ ಕುಳಿತೆ. ಅವನು ಗಾಬರಿಯಿಂದ ನನ್ನ ಕೈ ಹಿಡಿದು, ನೀವು ತುಂಬಾ ಸುಂದರವಾಗಿ ಕಾಣುತ್ತಿದ್ದೀರಿ ಎಂದನು. ಏನು ವಿಷಯ, ಈ ಹೊತ್ತಿನಲ್ಲಿ ನನ್ನನ್ನು ಏಕೆ ಕರೆದೆ ಎಂದು ನಾನು ಕೇಳಿದೆ. ಅದಕ್ಕೆ ಅವನು, ಒಂದು ಮಾತು ಹೇಳಲಾ ಎಂದನು. ನಾನು, ಹೇಳು ಎಂದೆ. ಆಗ ಅವನು, ನೀವು ಕೋಪ ಮಾಡಿಕೊಳ್ಳಬಾರದು ಎಂದನು. ನಾನು, ಇಲ್ಲ, ಹೇಳು ಎಂದೆ. ಅವನು, ಇವತ್ತು ನೀವು ನನ್ನನ್ನು ಸಂತೋಷಪಡಿಸುತ್ತೀರಾ ಎಂದು ಕೇಳಿದ. ನಾನು ನಾಚಿ ತಲೆ ತಗ್ಗಿಸಿದೆ. ಅದು ಅವನಿಗೆ ನನ್ನ ಕಡೆಯಿಂದ ಗ್ರೀನ್ ಸಿಗ್ನಲ್ ಎಂದು ಅರ್ಥವಾಯಿತು. ನನ್ನ ಗಂಡ ಈಗ ಮೊದಲಿನಂತಿರಲಿಲ್ಲ. ಕುರುಡರಾದ ನಂತರ ಅವರು ತುಂಬಾ ದುರ್ಬಲರಾಗಿದ್ದರು. ನಾನು ಕೂಡ ಒಬ್ಬ ಹೆಣ್ಣುಮಗಳಾಗಿದ್ದೆ. ನನಗೂ ಕೆಲವು ಬಯಕೆಗಳಿದ್ದವು. ಅದನ್ನು ಈಗ ನನ್ನ ಗಂಡ ಪೂರೈಸಲು ಸಾಧ್ಯವಿರಲಿಲ್ಲ. ಆ ರಾತ್ರಿ ನನಗೆ ಬಹಳ ಸಮಯದ ನಂತರ ಸಿಗಬೇಕಾದ ಸಂತೋಷ ಸಿಕ್ಕಿತು. ಆ ದಿನದ ನಂತರ ನಮ್ಮಿಬ್ಬರ ನಡುವೆ ಒಂದು ಹೊಸ ಸಂಬಂಧ ಪ್ರಾರಂಭವಾಯಿತು. ಈಗ ಯಾವಾಗ ಅವಕಾಶ ಸಿಕ್ಕರೂ ನಾವು ಸಂತೋಷದಿಂದ ಒಬ್ಬರಿಗೊಬ್ಬರು ಮನಸ್ಸಿನ ಹಸಿವನ್ನು ತೀರಿಸಿಕೊಳ್ಳುತ್ತಿದ್ದೆವು. ಕೆಲವೊಮ್ಮೆ ಹಗಲಿನಲ್ಲಿ, ಕೆಲವೊಮ್ಮೆ ರಾತ್ರಿಯಲ್ಲಿ, ಕೆಲವೊಮ್ಮೆ ಸಂಜೆ. ನಾನು ಇದನ್ನು ನನ್ನ ಜೀವನದ ಭಾಗವನ್ನಾಗಿ ಮಾಡಿಕೊಂಡಿದ್ದೆ. ನನ್ನ ಗಂಡನಿಗೆ ಏನು ಕಾಣಿಸುತ್ತಿರಲಿಲ್ಲ. ಅದಕ್ಕಾಗಿಯೇ ನಾವು ಅನೇಕ ಬಾರಿ ಅವರ ಎದುರೇ ತಮಾಷೆ ಮಾಡುತ್ತಿದ್ದೆವು. ಈಗ ನಾನು ಹೆಚ್ಚಿನ ಸಮಯವನ್ನು ಡ್ರೈವರ್ ಜೊತೆಯೇ ಕಳೆಯುತ್ತಿದ್ದೆ. ಪಶ್ಚಾತ್ತಾಪದ ಪಾಠ.
ನಿಧಾನವಾಗಿ ಸಮಯ ಕಳೆಯಿತು. 5 ತಿಂಗಳ ನಂತರ ನನ್ನ ಗಂಡನ ಕಣ್ಣುಗಳನ್ನು ಪರೀಕ್ಷಿಸಬೇಕಿತ್ತು. ಈ ಪರೀಕ್ಷೆ ಕೇವಲ 1 ಗಂಟೆಯಲ್ಲಿ ಮುಗಿಯುತ್ತದೆ ಮತ್ತು ನಾವು ಮನೆಗೆ ಬರುತ್ತೇವೆ ಎಂದು ನಾವು ಭಾವಿಸಿದ್ದೆವು. ಆದರೆ ವೈದ್ಯರು 5 ಗಂಟೆಗಳನ್ನು ತೆಗೆದುಕೊಂಡರು. ಇಷ್ಟು ತಡವಾಗಲು ಕಾರಣವೇನು ಎಂದು ನನಗೆ ಅನಿಸಿತು. ನಂತರ ವೈದ್ಯರು ನನ್ನನ್ನು ಕರೆದು, ನಾವು ಇವರಿಗೆ ಆಪರೇಷನ್ ಮಾಡಿದ್ದೇವೆ, ಆದರೆ ಇವರು ಈಗ ನೋಡಲು ಸಾಧ್ಯವಿಲ್ಲ ಎಂದರು. ನನಗೆ ಹೇಳದೆ ಆಪರೇಷನ್ ಮಾಡಲು ಕಾರಣವೇನು ಎಂದು ನನಗೆ ತಿಳಿಯಲಿಲ್ಲ. 7 ದಿನಗಳ ನಂತರ ಅವರನ್ನು ಮತ್ತೆ ತಪಾಸಣೆಗೆ ಕರೆದುಕೊಂಡು ಬನ್ನಿ ಎಂದು ವೈದ್ಯರು ಹೇಳಿದರು. 7 ದಿನಗಳ ನಂತರ ನಾವು ಮತ್ತೆ ಆಸ್ಪತ್ರೆಗೆ ಹೋದೆವು. ಈ ಬಾರಿ ವೈದ್ಯರು ಇನ್ನು ಆಸ್ಪತ್ರೆಗೆ ಬರುವ ಅಗತ್ಯವಿಲ್ಲ, ಇವರನ್ನು ಮನೆಗೆ ಕರೆದುಕೊಂಡು ಹೋಗಿ ಎಂದರು. ಆ ರಾತ್ರಿ ನಾನು ನನ್ನ ಗಂಡನನ್ನು ಅವರ ಕೋಣೆಯಲ್ಲಿ ಬಿಟ್ಟು ನಾನು ಡ್ರೈವರ್ ಬಳಿ ಹೋದೆ. ಆದರೆ ಈ ಬಾರಿ ಏನು ನಡೆಯಿತು ಅದನ್ನು ನಾನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ನಾನು ಡ್ರೈವರ್ ಜೊತೆ ದೈಹಿಕ ಸುಖವನ್ನು ಅನುಭವಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ನನ್ನ ಗಂಡ ನಮ್ಮ ಮುಂದೆ ನಿಂತಿದ್ದರು. ಅವರು, ನನಗೆ ಯಾವಾಗಲಿಂದಲೂ ನಿನ್ನ ಮೇಲೆ ಅನುಮಾನವಿತ್ತು. ನಾನು ಕಣ್ಣಿನಿಂದ ಕುರುಡನಾಗಿದ್ದೆ, ಆದರೆ ಕಿವಿಯಿಂದ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದೆ. ನೀನು ನನ್ನ ಎದುರೇ ಇದೆಲ್ಲವನ್ನೂ ಮಾಡುತ್ತಿದ್ದೆ. ಆದ್ದರಿಂದ ನಾನು ಮಲಗುವ ನಾಟಕವಾಡುತ್ತಿದ್ದೆ. ನಿನಗೇನೂ ಗೊತ್ತಿಲ್ಲ ಎಂದು ತಿಳಿದುಕೊಂಡಿದ್ದಿ. ನನಗೆ ಎಲ್ಲವೂ ಮೊದಲೇ ಅರ್ಥವಾಗಿತ್ತು. ಆದರೆ ನಾನು ನಿಮ್ಮನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಬಯಸಿದ್ದೆ. ಅದಕ್ಕಾಗಿಯೇ ನಾನು ವೈದ್ಯರಿಗೆ ಎಲ್ಲಾ ಸತ್ಯವನ್ನು ಹೇಳಿದ್ದೆ ಮತ್ತು ನನ್ನ ಹೆಂಡತಿಗೆ ನಾನು ನೋಡಬಲ್ಲೆ ಎಂದು ಹೇಳಬೇಡಿ ಎಂದಿದ್ದೆ. ವೈದ್ಯರು ನನ್ನ ಕಣ್ಣುಗಳನ್ನು ಆಪರೇಷನ್ ಮಾಡಿದರು ಮತ್ತು ನಾನು ಮತ್ತೆ ನೋಡಲು ಸಾಧ್ಯವಾಯಿತು. ಆದರೆ ನೀನು ಡ್ರೈವರ್ ಪ್ರೀತಿಯಲ್ಲಿ ಎಷ್ಟು ಕುರುಡಿಯಾಗಿದ್ದೆ ಎಂದರೆ ನಿನಗೆ ಏನೂ ಅರ್ಥವಾಗಲಿಲ್ಲ. ನಿನಗೆ ಬೇಕಾಗಿದ್ದು ಡ್ರೈವರ್ ಮಾತ್ರ. ಹಲವು ಬಾರಿ ನೀವಿಬ್ಬರೂ ನನ್ನನ್ನು ಮೋಸಗೊಳಿಸಿದ್ದೀರಿ. ಇದರ ಬಗ್ಗೆ ನನಗೆ ಅಂದಾಜು ಕೂಡ ಇರಲಿಲ್ಲ. ಆದರೆ ನಾನು ನನ್ನನ್ನು ಹೇಗೆ ನಿಯಂತ್ರಿಸಿಕೊಂಡೆ ಎಂದು ನನಗೆ ಮಾತ್ರ ಗೊತ್ತು. ಇಂದು ನಾನು ನಿಮ್ಮಿಬ್ಬರನ್ನೂ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೇನೆ ಎಂದರು. ನಿರ್ಧಾರದ ಪರಿಣಾಮಗಳು. ಇದೆಲ್ಲವನ್ನು ಕೇಳಿ ನಾನು ಗಾಬರಿಯಿಂದ ನನ್ನ ಗಂಡನಿಗೆ, ಇದರಲ್ಲಿ ನನ್ನ ತಪ್ಪೇನಿಲ್ಲ, ಇದೆಲ್ಲ ಡ್ರೈವರ್ನ ತಂತ್ರ. ಅವನೇ ನನ್ನನ್ನು ತನ್ನ ಬಲೆಯಲ್ಲಿ ಬೀಳಿಸಿದನು. ನನ್ನನ್ನು ಕ್ಷಮಿಸಿ ಎಂದೆ. ಆಗ ಡ್ರೈವರ್, ನೀನೇನು ಹೇಳುತ್ತಿದ್ದೀಯಾ? ಇದರಲ್ಲಿ ನಿನ್ನ ಒಪ್ಪಿಗೆಯೂ ಇತ್ತು. ನೀನೇ ನನ್ನನ್ನು ನಿನ್ನ ಬಳಿ ಕರೆದೆ. ನಾನು ನಿನ್ನನ್ನು ಬಲವಂತವಾಗಿ ನನ್ನ ಬಲೆಯಲ್ಲಿ ಬೀಳಿಸಲಿಲ್ಲ ಎಂದನು. ಇದೆಲ್ಲವನ್ನು ಕೇಳಿ ನನ್ನ ಗಂಡನಿಗೆ ತುಂಬಾ ಕೋಪ ಬಂದಿತ್ತು ಮತ್ತು ಅವರು ನನಗೆ ವಿಚ್ಛೇದನ ನೀಡಿದರು. ಆಗ ನಾನು ಡ್ರೈವರ್ ಜೊತೆ ಹೊಸ ಜೀವನವನ್ನು ಪ್ರಾರಂಭಿಸುತ್ತೇನೆ ಎಂದು ಅಂದುಕೊಂಡೆ. ಆದರೆ ಬೇಗನೆ ನನಗೆ ನನ್ನ ತಪ್ಪಿನ ಅರಿವಾಯಿತು. ನಿಧಾನವಾಗಿ ನನ್ನ ತಂದೆ, ತಾಯಿ ಮತ್ತು ನನ್ನ ಕುಟುಂಬದವರು ನನ್ನೊಂದಿಗಿನ ಎಲ್ಲಾ ಸಂಬಂಧವನ್ನು ಕಳೆದುಕೊಂಡರು. ಈಗ ಪರಿಸ್ಥಿತಿ ಏನಾಯಿತೆಂದರೆ ಡ್ರೈವರ್ ಕೂಡ ನನ್ನಿಂದ ದೂರ ಹೋದನು ಮತ್ತು ನಾನು ಸಂಪೂರ್ಣವಾಗಿ ಒಂಟಿಯಾದೆ. ನನ್ನ ಗಂಡ ನನ್ನನ್ನು ಮನೆಯಲ್ಲಿ ಬಿಟ್ಟು ಹೊರಟು ಹೋದರು. ಕೆಲವು ದಿನಗಳ ನಂತರ ನನಗೆ ಒಂದು ಸುದ್ದಿ ತಿಳಿಯಿತು. ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ ನಂತರ ಅವರ ತಮ್ಮ ಸಾಗರ್ ಬಳಿ ದುಬೈಗೆ ಹೋಗಲು ನಿರ್ಧರಿಸಿದ್ದಾರೆ ಎಂದು. ಅಲ್ಲಿಗೆ ಹೋಗಿ ಅವರು ತಮ್ಮ ಹೊಸ ಜೀವನವನ್ನು ಪ್ರಾರಂಭಿಸಿದರು. ಹೋಗುವಾಗ ಅವರು ಇಷ್ಟೇ ಹೇಳಿದರು, ನೀನು ಯಾರನ್ನು ಪ್ರೀತಿಸುತ್ತಿದ್ದೆಯೋ ಅವನನ್ನು ನೀನು ಪಡೆದುಕೊಂಡೆ. ಈಗ ನಾನು ನನ್ನ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಲಿದ್ದೇನೆ. ದುಬೈಗೆ ಹೋದ ನಂತರ ಒಂದು ದಿನ ಸಾಗರ್ ನನಗೆ ಫೋನ್ ಮಾಡಿದರು. ಅವರು, ನನ್ನ ಅಣ್ಣ ನಿನ್ನನ್ನು ಬಿಟ್ಟು ಹೋದ ನಂತರ ಆಘಾತಕ್ಕೆ ಒಳಗಾಗುತ್ತಾರೆ ಎಂದು ನಿನಗೆ ಅನಿಸಿತ್ತಾ? ಅಂತಹದ್ದೇನೂ ನೀನು ಎಂದಿಗೂ ಊಹಿಸಿರಲಿಕ್ಕಿಲ್ಲ. ದುಬೈಗೆ ಬಂದ ನಂತರ ಅವರು ಹೊಸ ಆರಂಭವನ್ನು ಮಾಡಿದ್ದಾರೆ ಮತ್ತು ಈಗ ಅವರು ನಿನಗಿಂತ 100 ಪಟ್ಟು ಹೆಚ್ಚು ಸುಂದರವಾಗಿರುವ ಮತ್ತು ಅವರನ್ನು ನಿಜವಾದ ಪ್ರೀತಿಯಿಂದ ಪ್ರೀತಿಸುವ ಒಬ್ಬ ಮಹಿಳೆಯನ್ನು ಮದುವೆಯಾಗಲಿದ್ದಾರೆ ಎಂದನು. ಪಾಠ ಮತ್ತು ಮುಕ್ತಾಯ. ಅವರ ಮಾತನ್ನು ಕೇಳಿದ ನಂತರ ನನ್ನ ದುರಾಸೆಯಿಂದ ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ ಎಂದು ನನಗೆ ಅರಿವಾಯಿತು. ನನ್ನ ಗಂಡನ ಜೊತೆ ನನಗೆ ಸಿಕ್ಕ ನಿಜವಾದ ಸಂತೋಷವನ್ನು ನಾನೇ ನನ್ನ ಕೈಯಾರೆ ಕಳೆದುಕೊಂಡೆ. ಇಂದು ನಾನು ಈ ಖಾಲಿ ಮನೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು ನನ್ನ ದುರಾಸೆಯು ನನ್ನನ್ನು ಒಬ್ಬ ಒಳ್ಳೆಯ ಮನುಷ್ಯನಿಂದ ದೂರ ಮಾಡಿತು ಎಂದು ಯೋಚಿಸುತ್ತಿದ್ದೇನೆ. ನಾನು ನನ್ನ ಕುಟುಂಬ, ನನ್ನ ಗೌರವ ಮತ್ತು ನನ್ನ ಪ್ರೀತಿ ಎಲ್ಲವನ್ನೂ ಕಳೆದುಕೊಂಡೆ. ಈಗ ನನ್ನ ಬಳಿ ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟು ಬೇರೆ ಏನೂ ಉಳಿದಿಲ್ಲ. ಈ ಕಥೆಯಿಂದ ನಾವು ಏನು ಕಲಿಯುತ್ತೇವೆ ಎಂದರೆ, ನಾವು ನಮ್ಮ ನಿಜವಾದ ಸಂಗಾತಿಯ ಹೃದಯವನ್ನು ಎಂದಿಗೂ ನೋಯಿಸಬಾರದು. ಜಗತ್ತಿನಲ್ಲಿ ಹಣ, ಸೌಂದರ್ಯ ಮತ್ತು ಆಸೆಗಳು ಯಾವಾಗಲೂ ಇರುತ್ತವೆ, ಆದರೆ ನಿಜವಾದ ಪ್ರೀತಿ ಮತ್ತು ನಿಷ್ಠೆ ಬಹಳ ಕಷ್ಟದಿಂದ ಸಿಗುತ್ತವೆ. ಸ್ನೇಹಿತರೆ, ನಿಮಗೆ ನಮ್ಮ ಕಥೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ನಿಮಗೆ ನಮ್ಮ ಕಥೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಅನ್ನು ಖಂಡಿತವಾಗಿ ಒತ್ತಿರಿ. ಇದರಿಂದ ಮುಂದಿನ ವಿಡಿಯೋ ನಿಮಗೆ ತಕ್ಷಣವೇ ಸಿಗುತ್ತದೆ. ಧನ್ಯವಾದಗಳು.